1000 ವರ್ಷದ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ, ಗೋಮಟೇಶ್ವರನ 1000 ವರ್ಷದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಕೋಡೆಯವರು ಹೋಗಿ ಅದನ್ನೇನು ಅಂತ ತಿಳ್ಕೊಂಡು ಬನ್ನಿ, ನಾವು ಕ್ಯಾಸೆಟ್ಗಳು ಮಾಡೋಣ. ಆಯ್ತು ಸ್ವಾಮಿ ಅಂಥೇಳಿ ಅವ್ರು ಕಳಿಸ್ಕೊಟ್ರು. ಜೊತೆಲಿ ಅಲ್ಲಿ ಹೋದ್ವಿ. ಅಲ್ಲಿ ನನ್ನ ಪುಣ್ಯಕ್ಕೆ ಯಲಾಚಾರ್ಯ ವಿದ್ಯಾನಂದ ಮುನಿಗಳು ಅಂತೇಳಿ 18 ಭಾಷೆಗಳ ಮಹಾನ್ ಪಂಡಿತರವರು, ಅವರು ನಿರ್ವಾಣ ಸ್ವಾಮಿಗಳು, ಜಿನ ಮುನಿ, ಅವರು ಮುಂದೆ ನನ್ನನ್ನು ಕೂರಿಸಿ ಅವರ ಎಲ್ಲ ಜೈನ ಸಾಹಿತ್ಯವನ್ನೆಲ್ಲ, ಗೋಮಟೇಶ್ವರ ಬಗ್ಗೆ, ಬಾಹುಬಲಿ ಬಗ್ಗೆ ಇರ್ತಕ್ಕಂಥ ಸಾಹಿತ್ಯನೆಲ್ಲ ನಾನು ತಂದು ಕೊಟ್ಟರು. ಕೊನೆಯಲ್ಲಿ ಯಲಾಚಾರ್ಯ ಮುನಿಗಳು ಒಂದು ಮಾತು ಕೇಳಿದ್ರು. ಹೌದು, ಇದೆಲ್ಲ ಯಾರು ಬರಿತೀರಿ ಅಂದರು. ಯಾಕೆಂದರೆ ಬೆಳಗಾವಿ ಭಾಷೆ ಅವ್ರದ್ದು. ನಾನು ಸ್ವಲ್ಪ ಆಲೋಚನೆ ಮಾಡಿದೆ. ಯಾಕೆಂದರೆ ಈ ಧರ್ಮಗುರುಗಳು ಅಂದರೆ ಜಾತಿವಾದಿಗಳು, ಯಾವುದೋ ಒಂದು ಜಾತಿಯ ಪ್ರತಿನಿಧಿಯಾಗಿ ಅದರ ಗುರುಗಳಾಗಿರ್ತಾರೆ. ಕರೀಂ ಖಾನ್ರ ಹೆಸರು ಹೇಳಿಬಿಟ್ರೆ ಎಲ್ಲಿ ನೀವೆಲ್ಲ ಮಾಡಿಸ್ಬೇಡಿ, ಸಾಬ್ರತ್ರೆಲ್ಲ ಬರೆಸ್ತೀರಾ ಅಂಥೇಳಿ ಎಲ್ಲಿ ನಮ್ಮನ್ನು ದೂರ ತಳ್ಳಿಬಿಡ್ತಾರೋ ಅಂತೇಳಿ ಕರೀಂ ಖಾನ್ರ ಹೆಸರು ಹೇಳಲಿಲ್ಲ ನಾನು. ನಾವೇ ಯಾರಾದರೂ ಬರಿತೀವಿ ಸ್ವಾಮಿ ಅಂತ ಹೇಳಿದ್ರು. ಸರಿ, ಅಲ್ಲಿಗೆ ಅವರು ಒಪ್ಪಿಗೆ ಕೊಟ್ಟರು. ಆಯಿತು ಮಾಡ್ಕೊಳ್ಳಿ ಅಂತ. ಮುಂದೆ ಆ ಸಾಹಿತ್ಯಗಳನ್ನೆಲ್ಲ ತಂದು ಕರೀಂ ಖಾನ್ರಿಗೆ ಹೋಟೆಲ್ ದ್ವಾರಕಾದಲ್ಲಿ ಕೊಟ್ಬಿಟ್ಟು ಈ ವಿಷಯ ಹೇಳೋಕ್ಕಾಗತ್ತಾ, ಸ್ವಾಮಿಗಳ ಹತ್ರ ನಾವು ನಿಮ್ಮ ಹೆಸರು ಹೇಳಲಿಲ್ಲ ಅಂಥೇಳಿ ಏನು ಹೇಳಲಿಲ್ಲ, ಕೊಟ್ಟು ಬಂದೆ. ಸಂಗೀತ ಸಂಯೋಜನೆ ಅನಂತ ಸ್ವಾಮಿಗೆ ಹೇಳಿದ್ವಿ. ಆ ಕ್ಯಾಸೆಟ್ಟು ರೂಪುಗೊಳ್ತಾ ಇದ್ದರೆ ಅನಂತ ಸ್ವಾಮಿ ತನ್ನಲ್ಲಿರ್ತಕ್ಕಂಥ ಸರ್ಕನ್ನೆಲ್ಲ ಹೊರಗೆ ತೆಗಿಬೇಕಾಯ್ತು. ಸಂಗೀತದ ಸರ್ಕ್ ಏನಿದೆ, ಏನೇನು ರಾಗಗಳು, ಭಾವಗಳು ಎಲ್ಲ ಇದಾವೆ, ಅವನ್ನೆಲ್ಲ ತೆಗಿಬೇಕಾಯ್ತು. ಅತ್ಯದ್ಭುತವಾಗಿ 90 ನಿಮಿಷಗಳ ಅವಧಿಯಲ್ಲಿ ಆ ಒಂದು ಗೀತರೂಪಕ ಮೂಡಿ ಬಂದಮೇಲೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ಅಂಥೇಳಿ ಅಲ್ಲಿ ಶ್ರವಣ ಬೆಳಗೊಳಕ್ಕೆ ತೆಗೆದುಕೊಂಡು ಹೋದ್ವಿ. ಅಲ್ಲಿ ಇಡೀ ಪ್ರಪಂಚದ ಎಲ್ಲ ಜೈನ ಮಹನೀಯರೆಲ್ಲ ಅಲ್ಲಿ ಸೇರಿಕೊಂಡಿದ್ದಾರೆ. ಅವ್ರ ಮಧ್ಯದಲ್ಲಿ ಯಲಾಚಾರ್ಯ ವಿದ್ಯಾನಂದ ಮುನಿಗಳು ಈ ಕ್ಯಾಸೆಟನ್ನು ಪ್ಲೇ ಮಾಡಿದ್ರು. ಈ ಕ್ಯಾಸೆಟ್ ಪ್ಲೇ ಆಯಿತು. ಕೊನೆಯಲ್ಲಿ ಹಾಕಿದ್ದೆ ಕ್ಯಾಸ್ಟಿಂಗು, ಯಾಕೆಂದರೆ ಮೊದಲು ಹಾಕಿದ್ರೆ ಮತ್ತೇನಾದ್ರು ತೊಂದರೆ ಆಗುತ್ತೇನೋ ಅಂತೇಳಿ. ಈ ಕ್ಯಾಸೆಟ್ ಮುಕ್ತಾಯದಲ್ಲಿ ಸಾಹಿತ್ಯ ಎಸ್ ಕೆ ಕರೀಂ ಖಾನ್, ಸಂಗೀತ ಮೈಸೂರು ಆನಂದ ಸ್ವಾಮಿ, ನಿರ್ದೇಶನ ಗಾಹಿ ರಾಧಾಕೃಷ್ಣ, ನಿರ್ಮಾಪಕರು ಖೋಡೇಸ್ ಅಂತ ಕೊನೆಯಲ್ಲಿ ಹಾಕಿದ್ದೆ. ಅದನ್ನು ಆಫ್ ಮಾಡಿಬಿಟ್ಟು ರಿವೈಂಡ್ ಮಾಡಿ ಮತ್ತೆ ಅದನ್ನೇ ಹಾಕ್ಕೊಂಡ್ರು ಸ್ವಾಮಿಗಳು. ಅಲ್ಲಿಗೆ ಹೆದರಿಕೆ ಆಗಿಬಿಡ್ತು ನನಗೆ. ಇಷ್ಟೊತ್ತವರೆಗೂ ಆನಂದವಾಗಿ ಎಲ್ಲ ಕೇಳಿದ್ರು, ಈಗ ನಾನು ಶಾಪ ಕೇಳಬೇಕಾಗುತ್ತೇನೋ ಅಂತೇಳಿ ಭಯ ಆಗೋಯ್ತು. ಅದನ್ನು ಕೇಳಾದ್ಮೇಲೆ ಸ್ವಾಮಿಗಳು ನನ್ನ ಕಡೆ ನೋಡಿ, ನಿಮ್ಮಲ್ಲಿ ಕರೀಂ ಖಾನ್ ಅಂದ್ರೆ ಯಾರ್ರೀ ಅಂದರು. ಸ್ವಾಮಿ ಅವರು ವಯೋವೃದ್ಧರು, ಬರೋಕ್ಕಾಗಲಿಲ್ಲ ಸ್ವಾಮಿ. ಅಷ್ಟೊತ್ತಿಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರು ಎದ್ದು ನಿಂತ್ಕೊಂಡು, ಸ್ವಾಮಿಗಳು ಯಾಕೆ ಕರೀಂ ಖಾನ್ರನ್ನು ವಿಚಾರಿಸ್ತಾರೆ ತಿಳ್ಕೊಳ್ಬೋದಾ ಅಂದರು. ಅವಾಗ ಸ್ವಾಮಿಗಳು ಒಂದು ಮಾತಂದರು, ಯಲಾಚಾರ್ಯ ವಿದ್ಯಾನಂದ ಮುನಿಗಳು, ಇಲ್ಲಿ ನೋಡೋ ವೀರೇಂದ್ರ, ನಾನು 18 ಭಾಷೆ ಕಲ್ತವದೀನಿ, ಈ ಧರ್ಮಕ್ಕೆ ಗುರು ಅದೀನಿ. ನಾನೇ ಬರೆದಿದ್ರು ಇಷ್ಟು ಚಲೋ ಬರೀತಿರಲಿಲ್ಲ ನೋಡು. ಆ ಪುಣ್ಯಾತ್ಮ ಯಾರಾಗಿರಲಿ, ಮೊದಲು ಹೋಗಿ ಅವರಿಗೆ ನಮ್ಮ ಧರ್ಮದ ಮರ್ಯಾದೆ ಏನಿದೆ ಅದೆಲ್ಲ ಕೊಟ್ಟು ಪಾಲ್ಕಿಯಲ್ಲಿ ಕರ್ಕೊಂಬರಲ್ಲ ಅಂದರು. ನನಗೆ ಆಹಾ, ನಿಜವಾಗ್ಲೂ ಗುರುಪೀಠಕ್ಕೆ ಯೋಗ್ಯರಾದವರನ್ನೇ ಯಾವನು ಸೂಚನೆ ಮಾಡ್ತಾರೆ, ಗುರುಪೀಠದಲ್ಲಿ ಯೋಗ್ಯರಾದವರನ್ನೇ ಇಟ್ಕೊಳ್ತಾರೆ ಅನ್ನೋದನ್ನು ಅವತ್ತು ಅರ್ಥ ಮಾಡಿಕೊಂಡೆ. ಯಲಾಚಾರ್ಯ ವಿದ್ಯಾನಂದ ಮುನಿಗಳು, ಜೈನ ಮುನಿಗಳು, ಕರೀಂ ಖಾನ್ರ ಈ ಸಾಹಿತ್ಯದ ಸಾಧನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಅಂತ ಹೇಳಿದ್ರೆ ಗುರುಪೀಠಕ್ಕೆ ಯೋಗ್ಯರಾದವರೇ ಗುರುಗಳಾಗಿರೋಕ್ಕೆ ಸಾಧ್ಯ ಅನ್ನೋದನ್ನು ನಿರೂಪಿಸಿದ್ರು. ಸರಿ, ವೀರೇಂದ್ರ ಹೆಗಡೆಯವರು ನನ್ನನ್ನು ದ್ವಾರಕಾ ಹೋಟ್ಲಿಗೆ ಕರ್ಕೊಂಬಂದರು ಬೆಂಗಳೂರಿಗೆ. ಕರೀಂ ಖಾನ್ರ ಹತ್ರ, ಸ್ವಾಮಿ ತಾವು ರಚನೆ ಮಾಡಿದ್ದಂಥ ಮಹಾಮಸ್ತಕಾಭಿಷೇಕ ಧ್ವನಿ ಸುರುಳಿಯನ್ನು ನಮ್ಮ ಧರ್ಮಗುರುಗಳು ಯಲಾಚಾರ್ಯ ವಿದ್ಯಾನಂದ ಮುನಿಗಳು ಕೇಳಿದ್ರು, ಬಹಳ ಸಂತೋಷಪಟ್ಟರು. ತಮ್ಮನ್ನು ಕರ್ಕೊಂಡು ಬರಬೇಕು, ತಮಗೆ ಗೌರವಾಧಾರಿಗಳನ್ನು ಸನ್ಮಾನವನ್ನು ನಡೆಸಬೇಕು ಅಂತೇಳಿ ಆಸೆ ಪಟ್ಟಿದ್ದಾರೆ. ಕರೀಂ ಖಾನ್ ಹೇಳಿದ್ರು, ಸ್ವಾಮಿ ನಾನಿತ್ಲಾಗ ಸನ್ಯಾಸಿಯೂ ಅಲ್ಲ, ಸಂಸಾರಿಯೂ ಅಲ್ಲ, ಆದರೆ ನನಗೆ ಈ ಸಮಾರಂಭ ಸನ್ಮಾನ ಇವ್ಯಾವುದು ಅಷ್ಟೊಂದು ಇಷ್ಟವಾಗೋಲ್ಲ, ದಯವಿಟ್ಟು ನನಗೆ ಅದಕ್ಕೆಲ್ಲ ಕರಿಬೇಡಿ. ಅಯ್ಯೋ ಸ್ವಾಮಿ, ಹಾಗಂದ್ರೆ ಆಗೋದಿಲ್ಲ, ನಮ್ಮ ಧರ್ಮದ ಗುರುಗಳು ನೀನೇ ಯೋಗ್ಯ ಅಂತ ನನ್ನನ್ನು ಕಳಿಸಿದ್ದಾರೆ ತಮ್ಮನ್ನು ಕರ್ಕೊಂಬರೋದಕ್ಕೆ, ತಾವು ಬರದೇ ಇದ್ದರೆ ಹಾಗೆ. ಆವಾಗ ಇನ್ನು ಕರೀಂ ಖಾನ್ರು ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಒಂದು ಪತ್ರನಾರು ಬರ್ಕೊಡಿ. ಸರಿ, ಕರೀಂ ಖಾನ್ರು ಒಂದು ಪತ್ರ ಬರೆದ್ರು. ನಿಮ್ಮೆಲ್ಲರ ಮನಸ್ಸಿಗೆ ಆನಂದ ತಂದಿದ್ದ ಈ ರಚನೆಯನ್ನು ಮಾಡಿಸಿದವನು, ನನ್ನಿಂದ ಈ ರಚನೆಯನ್ನು ಮಾಡಿಸಿದವನು ಶ್ರೀ ಗೋಮಟೇಶ್ವರ. ನಾನೇನಾದರೂ ಇದನ್ನು ಬರೆದಿದ್ದೇನೆಂದರೆ ಅದು ನನ್ನ ಅಹಂಕಾರ ಅಂತಕ್ಕಂಥ ಒಂದು 4 ಸಾರಿ ಒಂದು ಪತ್ರ ಬರ್ಕೊಟ್ಟು.
ಅದನ್ನು ಹಾಗೆ ಇಟ್ಕೊಂಡು ಹೆಗಡೆಯವರು ಸರಿ ವಾಪಸ್ಸು ನಾವು ಶ್ರವಣಬೆಳಗೊಳಕ್ಕೆ ಹೋದ್ವಿ. ಏಲಾಚಾರ್ಯ ವಿದ್ಯಾನಂದ ಮುನಿ ಹತ್ರ ಅದನ್ನ ಇಟ್ವಿ. ಅವರೆಲ್ಲರ ಮುಂದೆ ಆ ಪತ್ರನ ಓದಿದ್ರು. ನಿಮ್ಮೆಲ್ಲರ ಮನಸ್ಸಿಗೆ ಆನಂದವನ್ನು ತರುವಂತೆ ನನ್ನಿಂದ ಇದನ್ನು ಬರೆಸಿರುವವನು ಗೋಮಟೇಶ್ವರ. ನಾನೇನಾದರೂ ಬರೆದಿದ್ದೇನೆಂದರೆ ಇದು ನನ್ನ ಅಹಂಕಾರ. ಆಹಾ, ನೋಡ್ರಿ ನಿಜವಾದ ಜಿನ ಅಂದರೆ ಈ ಪುಣ್ಯಾತ್ಮನೇ ನೋಡ್ರಿ, ಜಿನ ಅಂದರೆ ನಿಜವಾದ ಪುಣ್ಯಾತ್ಮ ಈತನೇ ಅಂಥೇಳಿ ಕರೀಂ ಖಾನ್ರನ್ನೊಬ್ಬ ಜೈಲನ್ನು ಮಾಡಿದ್ರು ಆ ಏಲಾಚಾರ್ಯ ವಿದ್ಯಾನಂದ ಮುನಿಗಳು. ನೋಡ್ರಿ ಅಂತ 4 ಜನ ಚಾರ್ವಾಕ ಆ ಮಠದ ಸ್ವಾಮಿಗಳನ್ನು, ಯಾರು ಕುಂಬುಚದ ಸ್ವಾಮಿಗಳು, ಶ್ರವಣಬೆಳಗೊಳ ಸ್ವಾಮಿಗಳು, ಹೀಗೆ ಜೈನದ ಸ್ವಾಮಿಗಳನ್ನೆಲ್ಲ ಕರೆದು ಪಾಲ್ಕಿಯೊಳಗೆ ಆ ಕರೀಂ ಖಾನ್ರ ಪತ್ರವನ್ನು ಮತ್ತು ಆ ಕ್ಯಾಸೆಟ್ಟನ್ನು ಇಟ್ಟು, ನೀವು ಸ್ವಾಮಿಗಳದನ್ನು ಹೊತ್ತು ಸ್ವಾಮಿ ಪಾದಕ್ಕೆ ತಗೊಂಡೋಗ್ರಿ ಅಂಥೇಳಿ ಬೆಟ್ಟಕ್ಕೆ ಕೆಳಗಡೆಯಿಂದ ಅವರು ಅದನ್ನು ಎತ್ಕೊಂಡು ಹೋಗ್ತಾ ಇದ್ದರೆ ನನಗೆ ಏನು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂತು. ಕರೀಂ ಖಾನ್ರನ್ನೇ ಅವ್ರು ಎತ್ಕೊಂಡು ಹೋಗ್ತಿದ್ದಾರೆ 4 ಜನ ಸ್ವಾಮಿಗಳು ಅನ್ನೋದ್ರಲ್ಲಿ ಅಷ್ಟೊಂದು ಆನಂದವಾಗಿ ಹೋಯಿತು. ಆ ಕರೀಂ ಖಾನ್ರನ್ನೇ ಎತ್ಕೊಂಡು ಹೋಗಿ ಆ ಪತ್ರವನ್ನು ಮತ್ತು ಆ ಕ್ಯಾಸೆಟ್ಟನ್ನು ಗೋಮಟೇಶ್ವರನ ಪಾದದಲ್ಲಿ, ಅವರೆಲ್ಲರೂ ಸ್ವಾಮಿಗಳು, ಅದನ್ನು ಹೊತ್ತಿರೋರೆಲ್ಲ ಸ್ವಾಮಿಗಳು, ಹುಂಬುಚದ ಮಠದ ಸ್ವಾಮಿಗಳು ಮತ್ತು ಶ್ರವಣಬೆಳಗೊಳ ಮಠದ ಸ್ವಾಮಿಗಳು, ಹೀಗೆ 4 ಮಠದ ಸ್ವಾಮಿಗಳು ಅದನ್ನು ಹೊತ್ತಿದ್ದಾರೆ. ತಗೊಂಡೋಗಿ ಅಲ್ಲಿ ಗೋಮಟೇಶ್ವರನ ಪಾದದಲ್ಲಿ ಅದನ್ನು ಇಟ್ಟು ಪೂಜೆ ಮಾಡಿದ್ರು, ಅದನ್ನು ಅರ್ಪಣೆ ಮಾಡಿದ್ರು. ಎಷ್ಟೊಂದು ಆನಂದವಾಯಿತು ಅಂತ ಹೇಳಿದ್ರೆ, ಇಂಥ ಒಬ್ಬ ಮಹಾತ್ಮನ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ, ನಾವು ಅವರ ಈ ಕೆಲಸದಲ್ಲಿ ನಾವು ಪಾಲ್ದಾರರಾಗಿದ್ದೀವಿ ಅಂತೇಳಿ ಏನೋ ಒಂದು ವಿಶೇಷವಾದಂಥ ಹುಮ್ಮಸ್ಸು, ಆನಂದ, ಚೈತನ್ಯ ನನ್ನನ್ನು ತುಂಬಿಕೊಂಡಿತ್ತು. ಇಂಥ ಮಹಾನ್ ಸಾಧಕ, ಮಹಾನ್ ಸಂತ ಕರೀಂ ಖಾನ್ರು ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ. ವಿಶ್ವಶಾಂತಿಯ ಮೊದಲ ಧರ್ಮ ಸಾರಿದನು ಸ್ಯಾದ್ವಾದ ಧರ್ಮ. ವಿಶ್ವಶಾಂತಿಯ ಮೊದಲ ಧರ್ಮ ಸಾರಿದನು ಸ್ಯಾದ್ವಾದ ಧರ್ಮ. ಮುಕ್ತಿ ಮಾರ್ಗದ ಮಹಿತ ಮರ್ಮ ತೋರಿ ಕಳಚಿದ ಬಂಧ ಕರ್ಮ. ಆದಿ ಪುರುಷ ಆದಿಶ ಜಿನ ಆದಿ ಸುವಿಧಿ ಕರತಾರ. ಧರ್ಮ ಧುರಂಧರ ಪರಮ ಗುರು ನಮ ಆದಿ ಅವತಾರ. ನಮ ಆದಿ ಅವತಾರ.